ಇನ್ನು ಜೆಡಿಎಸ್ನ ಕದ ತಟ್ಟಿದ್ರ ಮಾಜಿ ಸಚಿವ ಕೆಎನ್ ರಾಜಣ್ಣ ಅನ್ನುವಂತ ಪ್ರಶ್ನೆ ಈಗ ಬಿಜೆಪಿ ಗ್ರೀನ್ ಸಿಗ್ನಲ್ ಇದ್ರೂ ಕೂಡ ಜೆಡಿಎಸ್ ಕದ ತಟ್ಟಿದ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ರಾಜ್ಯ ರಾಜಕಾರಣದಲ್ಲಿ ಈಗ 2028ರ ಮುಂಬರುವಂತ ಚುನಾವಣೆಗೆ ಸಿದ್ಧತೆಗಳು, ಹಾಗಾಗಿ ಪಕ್ಷ ಬದಲಾಯಿಸುವವರೆಗೂ ಕೂಡ ಈಗ ಒಳ್ಳೆ ಅವಕಾಶ ಅಂತ ಹೇಳಿ ರಾಜಣ್ಣ ಬರ್ತಾರೆ. ಹಾಗಾದ್ರೆ ಮಧುಗಿರಿಯಲ್ಲಿ ಇದೇ ವಿಚಾರದ ಬಗ್ಗೆ ಗುಸು ಪಿಸು ಪಿಸು ಜೋರಾಗಿದೆ. ಮಧುಗಿರಿಯ ರೆಬೆಲ್ ಕಾಂಗ್ರೆಸ್ನ ಶಾಸಕ ಕೆಎನ್ ರಾಜಣ್ಣ ಅವರ ನಡೆ ಏನು? ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರುತ್ತಿದ್ದ ಕೆಎನ್ ರಾಜಣ್ಣ ಸಚಿವ ಸ್ಥಾನ ಸಿಗದಿದ್ರೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳುವ ಸಾಧ್ಯತೆ. ಈಗಾಗಲೇ ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಇತ್ತೀಚೆಗೆ ಕುಮಾರಸ್ವಾಮಿ ಭೇಟಿಗೆ ತೆರಳಿದ್ರು ಮಧುಗಿರಿಯ ನಾಯಕರು. ಕುಮಾರಸ್ವಾಮಿಯಿಂದ ಕಾದು ನೋಡುವ ತಂತ್ರ ಅನುಸರಿಸುವುದಕ್ಕೆ ಸೂಚನೆ. ಈಗ ಅಧಿಕಾರದಲ್ಲಿ ಇರೋರೇ ಪಕ್ಷಕ್ಕೆ ಬರ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಣ್ಣ ಅವರ ಮಾತಿನಂತೆ ಕೆಎನ್ ರಾಜಣ್ಣ ಜೆಡಿಎಸ್ ಸೇರ್ಕೊಳ್ತಾರಾ? ಮಧುಗಿರಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಜೆಡಿಎಸ್ ನಾಯಕರ ಮಾತು. ಈಗ ಜೆಡಿಎಸ್ ಕದ ತಟ್ಟಿದ್ರ ಮಾಜಿ ಸಚಿವ ಕೆಎನ್ ರಾಜಣ್ಣ ಅನ್ನುವಂತ ಪ್ರಶ್ನೆ. ಬಿಜೆಪಿ ಆಫರ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೂ ಕೂಡ ಕಾಂಗ್ರೆಸ್ಗೆ ಗುಡ್ ಬೈ ಹೇಳುವ ಸಾಧ್ಯತೆಗಳು. ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಆಗದೆ ಒಂದು ಸುತ್ತಿನಲ್ಲಿ ಬರ್ತಾರೆ ಅನ್ನುವಂಥ ಅಪ್ಡೇಟ್ಸ್ ಇದೆ. ಹಾಗೇನಾದರೂ ಆದರೆ ಮುಂಬರುವಂಥ ಚುನಾವಣೆಯಲ್ಲಿ ಇದೇ ಮಧುಗಿರಿಯ ಶಾಸಕ ಕೆಎನ್ ರಾಜಣ್ಣ ಜೆಡಿಎಸ್ ಅಭ್ಯರ್ಥಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ. ಈಗಾಗಲೇ ಕೂಡ ಮಾಜಿ ಶಾಸಕರಾಗಿರುವಂಥ ವೀರಭದ್ರನವರು ಇನ್ನು ಜೆಡಿಎಸ್ ನಾಯಕರಾಗಿ ಮುಖಂಡರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ನೋಡ್ತಾ ಇದ್ದೀವಿ ಈಗ ರಾಜಣ್ಣ ಅವರ ನಡೆ ಏನು ಅಂತ. ತುಮಕೂರಿನಲ್ಲಿ ಗುಸು ಪಿಸು ಜೋರಾಗದೆ ಜೆಡಿಎಸ್ಗೆ ಬರ್ತಾರೆ, ಕಾಂಗ್ರೆಸ್ಗೆ ಬಾಯ್ ಮಾಡ್ತಾರೆ ಅಂತ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಶಿವಕುಮಾರ್, ಏನಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಲ್ದಾಗ್ಲಿಂದಾನು ಕೂಡ ರಾಜಣ್ಣನವರು ಬಿಜೆಪಿ ಸೇರ್ತಾರೆ, ಇತ್ತ ಜೆಡಿಎಸ್ ಸೇರ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇದೆ. ಇದೇ ಬೆನ್ನಲ್ಲೇ ಏನು ಸದ್ಯ ಮಧುಗಿರಿಯ ಜೆಡಿಎಸ್ ಮುಖಂಡರು ಕುಮಾರಸ್ವಾಮಿ ಭೇಟಿಯಾದಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರೋ ಅಂತವ್ರೇನೆ ನಮ್ಮ ಪಾರ್ಟಿಗೆ ಬರುವಂತ ಸಾಧ್ಯತೆ ಇರೋದ್ರಿಂದಾಗಿ ಯಾರು ಕೂಡ ಯಾರನ್ನೂ ಕೂಡ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಮಾಹಿತಿ ಪ್ರಕಾರ ಏನು ಕೆಎನ್ ರಾಜಣ್ಣನವರು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಗೊತ್ತಾಗ್ತಾ ಇರೋಂಥದ್ದು. ಒಂದ್ ಕಡೆ ಜೆಡಿಎಸ್ ಮುಖಂಡರುಗಳು ಏನು ಮಧುಗಿರಿ ತಾಲೂಕಿನಲ್ಲಿ ಇರುವಂತ ಜೆಡಿಎಸ್ ಮುಖಂಡರುಗಳು ಏನು ಕೆಎನ್ ರಾಜಣ್ಣನವರು ಈಗಾಗಲೇ ಕುಮಾರಸ್ವಾಮಿ ಅವರನ್ನ ಸಂಪರ್ಕ ಮಾಡಿದರೆ ಆ ಒಂದ್ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ಆಗ್ತಾ ಇರೋದ್ರಿಂದಾಗಿ ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇರೋಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಈಗ ಆಲ್ರೆಡಿ ಏನು ಜೆಡಿಎಸ್ ನ ಮಾಜಿ ಶಾಸಕರಾಗಿದ್ದಂತ ವೀರಭದ್ರಯ್ಯನವರು ಸಂಪೂರ್ಣವಾಗಿ ನಾನು ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿ ಹೇಳಿರೋದ್ರಿಂದಾಗಿ ಹೊಸ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಮುಖಂಡರು ಹುಡುಕಾಟವನ್ನು ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ನಿಮ್ಮ ಮನೆಯಿಂದಲೇ ಯಾರಾದ್ರೂ ಜೆಡಿಎಸ್ಗೆ ಅಭ್ಯರ್ಥಿಯನ್ನ ನೇಮಕ ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ ಏನು ಈ ಒಂದು ಮಾತನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋಂಥದ್ದು. ಏನು ಅಧಿಕಾರದಲ್ಲಿ ಇರೋಂತವ್ರೆ ಪಕ್ಷಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಕಾರಣದಿಂದಾಗಿ ಜೆಡಿಎಸ್ಗೆ ರಾಜಣ್ಣ ಸೇರ್ತಾರೆ ಅಂತ ಹೇಳಿ ಸದ್ಯ ಗುಸು ಪಿಸು ಜೋರಾಗಿರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ಹೇಮಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.